ಕುದುರ್ತಿಯ ಕಿರಣ್? ಅಯ್ಯೋ ಹ್ಯಾಪಿ ಬರ್ಡೇ. ಚಟ್ನಿ ಮಾಡಿ ತಂಬಳಿಗೆ ಹಾಕಿ ಮಸಪ್ ಹಾಕಿ ರೊಟ್ಟಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ನಾವು ಇವಾಗ ರೆಡಿಯಾಗಿ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೈಸೂರು ಹತ್ರ. ಸೊ ನಾವು ಶಿವಂದು ವಿಗ್ರಹ ತೊಗೊಂಬಂದಿದ್ವಲ್ಲ, ಸೊ ನಮ್ಮ ಅತ್ತೆ ಕೂಡ ಎಲ್ಲರ ಹತ್ರ ವಿಚಾರಿಸಿದ್ರು. ತುಂಬ ಜನ ಹತ್ರ ನಾವು ಕೇಳಿ ಗೊತ್ತಾಯಿತು ಈ ಥರ ದೊಡ್ಡ ವಿಗ್ರಹನ ಮನೇಲಿ ಪೂಜೆ ಇಟ್ಕೋಬಾರ್ದು, ಪೂಜೆ ಮಾಡಬಾರ್ದು ಅಂತ. ಅದು ಬೇರೆ ನೀವು ನೋಡ್ತಾ ಇರ್ಬೋದು, 2 ಕಣ್ಣು ಕ್ಲೋಸ್ ಆಗಿದೆ, 3ನೇ ಕಣ್ಣು ಓಪನ್ ಇದೆ ಅಂತೆ. ಸೊ ಆ ಥರ ಇದ್ದಾಗ ಸ್ವಲ್ಪ ಬೇಡ ಅಂತ ಎಲ್ಲ ಎಷ್ಟೊಂದು ಜನ ಅದೇ ಹೇಳಿದ್ದು. ಸೊ ಹಾಗೆ ಕೇಳಿದಾಗ ಹೇಳಿದ್ರು, ದೇವಸ್ಥಾನದಲ್ಲಿ ಎಲ್ಲಾದರೂ ಆ ಥರ ಬಂದು ಇಟ್ಬಿಡಿ, ಇಲ್ಲಾಂದರೆ ನೀರಲ್ಲಿ ಬಿಟ್ಬಿಡಿ ಅಂತ ಹೇಳಿದ್ರು. ಸೊ ಬೆಸ್ಟ್ ಅಂದರೆ ನಾವು ತೊಗೊಂಡೋಗಿ ನೀರಲ್ಲೇ ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಆನ್ ದ ವೇ ಹೋಗ್ತಾ ಬಿಡ್ದಿಲಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ. ಅತ್ತೆ ಮಾವ ಕೂಡ ಅವರು ಬಂದಿದ್ದಾರೆ. ಸೊ ತಟ್ಟೆ ಇಡ್ಲಿ ಮತ್ತು ತಿನ್ಕೊಂಡು ಹಾಗೆ ಟೀ ಕೂಡ ಕುಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ ಬಿಸಿಲು ಅಂದರೆ ಬಿಸಿಲು. ಕಿರಣ್ ಅದೇ ಹೇಳ್ತಾ ಇದ್ರು, ಎಷ್ಟು ಬಿಸಿಲಿದೆ ಅಂದರೆ ಒಂದು ಸ್ವಲ್ಪ ಕಾರಲ್ಲಿ ಆಚೆ ಹೋಗಿ ಬಂದು ಕುತ್ಕೊಂಡ್ಬಿಟ್ರೆ ಕಾರ್ ಒಳಗಡೆ ಅಷ್ಟು ಬಿಸಿ ಆಗ್ತಾ ಇರುತ್ತೆ. ಆದರೂ ಬೆಳಿಗ್ಗೆ ನಾವು ಸ್ವಲ್ಪ ಬೇಗ ಬಿಟ್ವಿ. ಆ್ಯಕ್ಚುಲಿ 4-5 ಹಂಗೆ ಬಿಡೋಣ ಅಂದ್ಕೊಂಡ್ವಿ. 6:30 ಆಗಿಬಿಡ್ತು ಬಿಡೋಷ್ಟಿಗೆ. ಸೊ ಪರವಾಗಿಲ್ಲ, ಹತ್ರನೇ 1-2.5 hours ಎಲ್ಲ ರೀಚ್ ಆದ್ವಿ. ಬನ್ನಿ ಹಾಕ್ಬಿಟ್ಟಾರು, ಕಂಬಿಗೆ ಹಾಕ್ಬಿಟ್ಟಾರು. ಮಗ ಹೆಚ್ಚು ಕಮ್ಮಿ ಹಾಕ್ಬಿಟ್ರೆ ಒಂದು ಪುಟ್ಟಲ್ಲ ನೀರು ನೋಡ್ಬಿಟ್ಟು ಕುತ್ಕೊಂಡು ಅಲ್ಲೇ ಬಿದ್ದು ಅಲ್ಲಾಡಿರೋದು. ಹೇಳಕ್ಕೆ ಜಿಮ್ಮಗೆ ಏನ್ ಬೇಕು? ಬಬಲ್ಸ್ ಬಬ್ಬಲ್. ನೀನೇ ಬಬ್ಬಲ್ ತರ ಇದೆ. ಬಾ, ನೀನೇ ಬಬ್ಬಲ್ ತರ ಇದೆ. ನೀನೇ ಓದ್ಲಾ? ಅಲ್ಲಿ ನೋಡ್ದ ನೀರು ನೀರಿಪ್ಪ, ನಿನ್ ಫೋನ್ ಬರ್ತಾ ಇದೆ. ವಾಯ್ ಬಬಲ್ಸ್. ನೋಡಿ ನೋಡಿ ನೋಡಿ. ಅಯ್ಯೋ ಮಿಸ್ ಆಯ್ತು. ಬಬಲ್ ಬಬಲ್ ಬಬಲ್. ಫಿಶ್ ಇದಾವೆ ದೊಡ್ಡ ದೊಡ್ಡ. ನಡಿ ಹುಷಾರ್ ಜಾರ. ಮಿಡ್ಲಲ್ಲಿ ಹಾಕು, ಮಿಡ್ಲಲ್ಲಿ. ಯಾ ಹಾಕಮ್ಮ, ಮೀನ್ಗಾದ್ರೆ ಒಳ್ಳೇದಾಗಿ, ಕಾವೇರಿಯನ್ನು ಬಿಡಿ ಒಳ್ಳೆ ನದಿಗೆ ಮೀನ್ಗಾದ್ರೆ ಒಳ್ಳೇದು. ಕಾಣ್ತಾ ಇದಾವ ಎಲ್ಲ ಒಳಗಿದಾವ ಜಾಸ್ತಿ ಹಂಗಂದ್ರೆ.
ಸೊ ಇಯಾನಾಗಂತೂ ಬಬಲ್ಸ್ ಕಡೆನೇ ಜ್ಞಾನ, ಅವಳಿಗೆ ಬಬಲ್ಸ್ ಬೇಕು ಬೇಕು ಅಂತ ಇದ್ಲು. ಹಾಗೆ ಇಲ್ಲಿ ಫಿಶ್ ಇರೋದಂತೂ ಎಷ್ಟು ದೊಡ್ಡ ಫಿಶ್ ಇದೆ, ಬಟ್ ಕಾಣಿಸ್ತಲ್ಲ, ಅದು ಮೊಳಕೆ ಕಾಳು ಹಾಕ್ದಂಗೆಲ್ಲ ಜಂಪ್ ಮಾಡ್ತಾಯಿತ್ತು. ಒಳಗಡೆ ಏನೋ ಇಳಿದ್ರೆ ಹೆಂಗೆ ಇರಬೇಡ, ಎಷ್ಟೆಷ್ಟು ಫಿಶ್ ಇರಬೇಡಲ್ಲ ಅನಿಸ್ತು. ಆಮೇಲೆ ಫಸ್ಟ್ಗೆ ನಾನು ಸೀರೆ ಉಟ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಕಾಟನ್ ಸ್ಯಾರಿ ಎಲ್ಲ ಇಟ್ಕೊಂಡು ಹೋಗೋಣ ಅಂತ. ಬಟ್ ಆಮೇಲೆ ಅತ್ತೆ ಹೇಳಿದ್ರು ಅಲ್ಲಿ ನೀರಲ್ಲಿ ಆಟ ಆಡೋಣ ಚೆನ್ನಾಗಿರುತ್ತೆ ಅಂತ. ಸರಿ ಅಂತ ನಾನು ಮತ್ತೆ ಸೀರೆ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಲೆಗಿನ್ ಟಾಪ್ ಹಾಕ್ಕೊಂಡು ಹೋದೆ. ಅಲ್ಲಿ ಹೋದ್ಮೇಲೆ ಸೀರೆ ಹಾಕ್ಕೊಂಡ್ರೆ ಆಯಿತು ಎಲ್ಲ ನೀರಲ್ಲಿ ಆಟ ಆಡಿದ್ಮೇಲೆ ಅಂತ. ಬಟ್ ಆಡೋಕ್ಕೆ ಆಗಿಲ್ಲ. ಸೊ ಮೈಸೂರಿಂದ ಕೂಡ ಬರೋಕ್ಕೆ ಅತ್ತೆ ಮಾವ ಕರೆದಿದ್ವಿ, ಅವರು ಸ್ವಲ್ಪ ರೀಸನಿಂದ ಬರಲಿಲ್ಲ. ಅಲ್ಲಿ ಎಲ್ಲ ಮಕ್ಕಳು ಕೂಡ ಇದ್ರು, ಅವರು ಬಂದಿದ್ರೆ ಏನಾಗೂ ಚೆನ್ನಾಗಿರ್ತೈತೆ, ಎಲ್ಲ ಒಟ್ಟಿಗೆ ಆಟ ಆಡ್ಬೋದಿತ್ತು. ನಿಶ್ಚಿತ್ ಇದ್ದಿದ್ರೆ ಬರ್ತಾಯಿದ್ದ. ನಿಶ್ಚಿತ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನೆ, ಇರಲಿಲ್ಲ ಮೈಸೂರಲ್ಲಿ. ಸೊ ಹಾಗಾಗಿ ಮಿಸ್ ಆಯಿತು, ಇಲ್ಲಾಂದರೆ ಎಲ್ಲರೂ ಚೆನ್ನಾಗಿ ಆಟ ಆಡ್ಬೋದಿತ್ತು. ಸರಿ ಅಂತ ಇನ್ನೇನು ನಾವು ಅಷ್ಟೇ ಏನಕ್ಕೆ ಆಟ ಆಡೋದಂದ್ರು. ಮತ್ತು ಇಲ್ಲಿದ್ದ ಏನಕ್ಕೆ ಕೊನೆಗೂ ಬಬಲ್ಸ್ನ ಕೊಡಿಸ್ಕೊಂಡ್ಲು. ಬಬಲ್ಸ್ ಅಂತ ಇದ್ಲು. ಸೊ ಬಬಲ್ಸ್ ತೊಗೊಂಡ್ವಿ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿದ್ದ ಸಂಗಮ ಸೇರುತ್ತಂತೆ, ಅಲ್ಲಿ ಎಲ್ಲ 3 ನದಿ ಸೇರೋದು. ಆ ಜಾಗಕ್ಕೆ ಹೋಗ್ಬಿಟ್ಟು ಶಿವನ ಬಿಡೋಣ ಅಂತ ಹೇಳಿದ್ರು ಅತ್ತೆ. ಸರಿ ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಇಲ್ಲಿದ್ದ ಅಲ್ಲಿಗೆ ಹೋಗಬೇಕು. ಇಲ್ಲಿದ್ದ ಒಂದು 10-15 ಮಿನಿಟ್ಸ್ ಅಷ್ಟೇ ಇರೋದದು. ನಾನು ಯಾವತ್ತೂ ಹೋಗಿಲ್ಲ, ಬಟ್ ಹೇಳ್ತಾಯಿದ್ರು ಚೆನ್ನಾಗಿರುತ್ತೆ, ಅಲ್ಲೇ ಹೋಗಿಬಿಡೋಣ ಅಂತ. ಸೊ ನೋಡೋಣ ಯಾವ ಥರ ಇರುತ್ತೆ ಅಲ್ಲಿ ಎಲ್ಲ ಅಂತ. ಸೊ ಏನಾದರೂ ಫುಲ್ ಖುಷಿ ಆಗಿಬಿಟ್ಲು. ಬಬಲ್ಸ್ ಸಿಕ್ಕಿದ ತಕ್ಷಣ ಫುಲ್ ಆಟ ಆಡಿಕೊಂಡು. ಸೊ ಏನೋ ಒಂಥರ ಖುಷಿ. ಬಬಲ್ಸ್ ಈಗಲೂ ಕೂಡ ಅದು ನೋಡಿದ್ರೆ ನಮಗೆ ಕೂಡ ಖುಷಿ ಆಗುತ್ತೆ, ದೊಡ್ಡವರಾಗಿಯೇ ಇಷ್ಟು ಬಬಲ್ಸ್ ನೋಡ್ತಾ ಇದ್ರೆ. ಇನ್ನು ಅವಳಿಗೆ ಎಷ್ಟು ಖುಷಿ ಆಗಬೇಡ. ಒಂದೇ ನೋಡಿ ಎಷ್ಟೊಂದು ಬರುತ್ತೆ. ಚಟ್ನಿ ಮಾಡಿ ತಂಬಳಿಗೆ ಹಾಕಿ ಮಸಪ್ ಹಾಕಿ ರೊಟ್ಟಿಗೆ ಹಾಕೊಳ್ಳಿ, ಜ್ಯೂಸ್ ಮಾಡ್ಕೊಟ್ಟು ಎಣ್ಣೆಗೆ ಹಾಕೋದು ಕೂದಲು ಬೆಳೆಸ್ತೇವೆ ಮಾಡಿ ಗೋಣಿ ಮಾಡಿ ಕುದುರ್ತೀಯ ಕಿರಣ್? ಹಾರ್ಸ್ ರೈಡ್ ಅತ್ತೆ ಲುಕ್. ನಿಶ್ಚಿತ್ ಏನು ಹೇಳ್ದ ಅಂದ್ರೆ, ನಿಶ್ಚಿತ್ ಇನ್ನೊಂದ್ಸರಿ ಹಂಗೆ ಆಡಿದ್ರೆ ಸರಿ ಹೋಗ್ಬಿಡುತ್ತಂತೆ, ಮುಳ್ಳಿಂದ ತೆಗಿಬೇಕಂತೆ. ಹಾರ್ಸ್ ರೈಡಿಂಗ್ ಇಷ್ಟ ಅಂತ ಕ್ಲಾಸಿಗೆ ಹೋದ್ರು. ಬಟ್ ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ, ಟೈಮೇ ಸರಿ ಇರಲಿಲ್ಲ. ಸರಿ ಏನು ಮಾಡೋಕ್ಕಾಗಲ್ಲ, ಹಾರ್ಸ್ ನೋಡಿದಾಗೆಲ್ಲ ಅದೇ ನೆನಪಾಗ್ತಾ ಇತ್ತು. ಹಾಗೆ ಹಲಸಿನಣ್ಣು ಮಾತ್ರ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಮಗಂತೂ ತುಂಬ ಇಷ್ಟ ಆಯಿತು. ಆವಾಗ ತಾನೇ ಫ್ರೆಶಾಗಿ ಕಟ್ ಮಾಡ್ತಾಯಿದ್ರು. ಫೈನಲಿ ರೀಚ್ ಆದ್ವಿ. ಅಲ್ಲಿ ನೋಡಿದವರೆಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ, ಏನಕ್ಕೆ ಅಂತೆಲ್ಲ ಕೇಳ್ತಾ ಇದ್ರು. ತುಂಬ ಚೆನ್ನಾಗಿದೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು. ಕಿರಣ್ಗೂ ಒಂದು ಸ್ವಲ್ಪ ಬೇಜಾರಾಗಿತ್ತು ಬಿಟ್ಟು ಬರೋದಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದು ಇಟ್ಕೋಬಾರ್ದು ಮೂರ್ತಿ ಮನೇಲಿ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಒಂದು ಡಿಸಿಷನ್ ತೊಗೊಂಡು ಫೈನಲಿ ಸಡನ್ನಾಗಿ ಅಂದ್ಕೊಂಡು ಬೇಗ ಬೆಳಗ್ಗೆ ಬಿಟ್ಬಿಟ್ವಿ. ಕುತ್ಕೋ ಯಾ ಈ ಕಡೆ ಅಂತ ತಿರುಗ್ಸು. ಎಷ್ಟು ಚಂದ ಇದೆ ಅಂತ ಎಲ್ಲರೂ ಹೇಳ್ತದೆ. ಅಲ್ಲ ಮಾಡ್ತಾರೆ ಆ ಕಡೆ ಅಲ್ಲಿ ಯಾ ಅಲ್ಲ ಮಾಡ್ತಾರೆ ಆ ಕಡೆ ಅಲ್ಲಿ ಯಾ
ಶ್ಲೋಕ ಹೇಳಿಯ ಹೇಳಮ್ಮ ಜೇಜಿ ಹೇಳು. ಓಂ ನಮ ಶಿವಾಯ. ಹಚ್ಚಿದ್ರೆ ಎಲ್ಲಿ ಇಡಕ್ಕಲ್ಲ. ಇಲ್ಲಿ 3 ನದಿ ಕಲಿತೇವೇನಪ್ಪ. ಯಾವ ಕಡೆಯಿಂದ ಬರ್ತಾವೆ ನದಿಗಳು? ಕಾವೇರಿ, ಭವಾನಿ, ಹೇಮಾವತಿ. ಅದೇ ಯಾವ ಕಡೆಯಿಂದ ಬರ್ತಾರೆ ಅಣ್ಣ? ಆ ಕಡೆಯಿಂದ ಬರ್ತಾರಾ? ಕೈ ಮುಗಿರ ಎಲ್ಲರೂ. ಹರ ಹರ ಮಹಾದೇವ ಹೇಳು. ಹರ ಹರ ರಾಮ. ಬೆಳಗು, ಇವು ಬೆಳಗು, ನೀನ್ ಬೆಳಗು. ಶಿವಪ್ಪ ಚೆನ್ನಾಗಿರಪ್ಪ, ದಿನ ಗಂಗೆ ನೋಡ್ಕೊಂಡಿರಪ್ಪ ಅನು. ಎಲ್ಲಿ ಇಡ್ಬೋದು? ಪೂರ್ವಕ್ಕಂತ ಇಡು. ಬಂದಿದ್ದ ಅಲ್ಲಿಂದ ಅಲ್ಲ, ಇಲ್ಲಿಂದ ಬಂದಿದ್ದು. ಅನ್ಕೊಂಡಿದ್ದೀನಿ. ಅಲ್ಲಿ ಬಸವಣ್ಣ ಇದ್ದಾನೆ ನೋಡಿ ಬುಜಿ, ಆ ಎದುರಿಗೆ ಇಟ್ಬಿಡು ಹಂಗಾರೆ. ಇಲ್ಲೇ ಎದುರಿಗೇನೆ ಆಗತ್ತೆ. ಇಲ್ಲಿ ಶಿವನ ಎದುರುಗಡೆ ನಂದಿ. ಇಲ್ಲಿ ಶಿವ ಎದುರುಗಡೆನೆ ನಂದಿ ಕಾಣುದು. ಎಲ್ಲ ಕಷ್ಟಗಳು ಪಾರ್ ಮಾಡಪ್ಪ. ಯಾವಾಗ ಎಲ್ಲಿ ಋಣ ಹೇಗಿರುತ್ತೆ ಹೇಳೋಕ್ಕಾಗಲ್ಲ ಅಂತಾರಲ್ಲ ನೋಡಿ, ಹಾಗೆ ನಮ್ಮ ಮನೆಗೆ ಬರಬೇಕಿತ್ತು ಇದು. ಎಲ್ಲೋ ಅಷ್ಟು ದೂರ ಮಹಾಬಲೇಶ್ವರಿಂದ ನಮ್ಮ ಮನೆಗೆ ಬರಬೇಕಂತ ಇತ್ತು. ಬಂದಾದಮೇಲೆ ಮತ್ತೆ ಇಲ್ಲಿ ಸೇರ್ಬೇಕಂತ ಇತ್ತು. ಅದೇ ಹೇಳ್ತಾ ಇದ್ದಿದ್ದು, ನಮಗೆ ಫುಲ್ ರೋಮಾಂಚನ ಆಗ್ಬಿಡ್ತು, ಫುಲ್ ಶಾಕ್. ಇಲ್ಲಿ ಶಿವನ್ ಕುಣಿಸಿದ ತಕ್ಷಣ ಎದುರುಗಡೆ ನೋಡಿದ್ರೇ ಅಲ್ಲೇ ನಮಗೆ ನಂದಿ ಕಾಣ್ತಾ ಇರೋದು. ಅದೇ ಅವ್ರು ಹೇಳ್ತಾ ಇದ್ದು, ತೆಪ್ಪ ಅವ್ರ ಅಂಕಲ್ ಮೋಸ್ಟ್ಲಿ ನಂದಿನೇ ಕರ್ಸ್ಕೊಂಡಿರ್ಬೇಕು ನೋಡಿ ಶಿವನ, ನನ್ನ ಜೊತೆ ಬರಲಿ ಇಲ್ಲಿ ಅಂತ. ಹಾಗೆ ಅತ್ತೆನೂ ಅದೇ ಹೇಳ್ತಾ ಇದ್ರು, ಇಲ್ಲೆಲ್ಲ ಗಂಗೆ ನೋಡ್ಕೊಂಡು ಆರಾಮಾಗಿ ಶಿವ ಇರ್ತಾನೆ. ಆಗೋದೆಲ್ಲ ಒಳ್ಳೇದಕ್ಕೆ. ಲೈಫಲ್ಲಿ ಯಾವತ್ತೂ ಅಷ್ಟೇ ಏನೇ ಆಗೋದಕ್ಕೆ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ ಅಂತ ನಾನು ನಂಬ್ತೀನಿ. ಸೊ ಎಲ್ಲ ಒಳ್ಳೇದಾದರೆ ಸಾಕು, ಒಳ್ಳೆ ಹೆಲ್ತ್ ಇದ್ದರೆ ಅದೇ ಒಂದು ಏನೋ ಆಸ್ತಿ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ದೇವರು. ಸೊ ಫೈನಲಿ ಖುಷಿಯಿಂದ ನಾವು ಕೂಡ ಬಿಟ್ಟು ಬಂದ್ವಿ. ಸ್ವಲ್ಪ ಬೇಜಾರಾಯಿತು ಅಷ್ಟೇ ಬಿಟ್ಟು ಬರೋದಕ್ಕೆ, ಬಟ್ ಬಿಟ್ಟು ಬಂದ್ವಿ. ಅಲ್ಲಿದ್ದ ಮೈಸೂರಿಗೆ ಬಂದ್ವಿ. ಕರೀತಾ ಇದ್ರು ಅತ್ತೆ ಮಾವ ಕೂಡ, ನಿಶ್ಚಿತ ಇರಲಿಲ್ಲ ಬಟ್ ಆದರೂ ಬಂದ್ವಿ. ಇವತ್ತು ನಮ್ಮ ಅತ್ತೆ ಬರ್ಡೇ ಕೂಡ ಇತ್ತು. ಸೊ ಹಾಗಾಗಿ ಎಲ್ಲ ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆ ಅಂತ. ಈಗನ ಇಲ್ಲಿ ಬಂದಿದ ತಕ್ಷಣ ಆಯಿತು, ಇಲ್ಲಿ ಹುಮ್ಸಿಕಾ ಇದ್ರು, ಹೈದ್ರಾಬಾದಿಂದ ಎಲ್ಲ ಬಂದಿದ್ದು. ಸೊ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ಲು. ಹಾಗೆ ನೇಲ್ ಪಾಲಿಶ್ ನೋಡಿದ್ರೆ ಆಯ್ತಿನ ನೇಲ್ ಪಾಲಿಶ್ ಹಾಕೊಂಡು ಕುತ್ಕೊಂಡಿದ್ಲು. ಸೊ ನಾವು ಆ್ಯಕ್ಚುಲಿ ಬರಬೇಕಾದ್ರೆ ಕೇಕ್ ತರೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಬೆಳಿಗ್ಗೆ ಟೈಮ್ 8:30 ಹಂಗೆ ಯಾವ ಕಡೆನೂ ಬೇಕ್ರಿ ಸಿಕ್ಕಿಲ್ಲ ನಮಗೆ. ಸರಿ ಆನ್ ದ ವೇ ಇಲ್ಲಿ ಮೈಸೂರಿಗೆ ಬಂದಮೇಲೆ ಇಲ್ಲೇ ಎಲ್ಲರ ಜೊತೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಸೊ ಇಲ್ಲೇ ಹೋಗಿ ತೊಗೊಂಬಂದ್ವಿ. ಅಮ್ಮ ಅಮ್ಮ ಅಂದ್ರೆ ಯಾರು? ಅಮ್ಮ ಕಿರಣ್ ಅವರ ಮಮ್ಮಿ ಯಾರ್ದು? ಇವಾಗ ದೊಡ್ಡವನು ಹೈಸ್ಕೂಲ್. ಹಿಡ್ಕೊ. ಹ್ಯಾಪಿ ಬರ್ಡೇ ಟು ಅತ್ತೆ. Happy birthday to you. Happy birthday
ಖುಷಿಕಾ ಎಲ್ಲಾರು ಬಂದ್ಬಿಟ್ಟು ಜುಲೈ ಆಗಸ್ಟ್ ಹೌದು ಜುಲೈ ಆಗಸ್ಟ್ ಇಲ್ಲಮ್ಮ ಏಪ್ರಿಲ್ ಕಾವ್ಯ ಏಪ್ರಿಲ್ ಮೇ ಮಮ್ಮಿ ಜೂನ್ ನಂದು ಜುಲೈ ಜನ ಸ್ವಲ್ಪ 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 ಕ್ರೀಮ್ ಬೇಡ ಆಗಲ್ಲ ನೋಡು ತಿನ್ನು ಅವಳು ಕ್ರೀಮ್ ಬೇಡ ಅಂತಿದ್ದಾಳೆ ತಗೋ ಪಿಸ್ತಾ ಬೇಡ ಸುಂದ್ರಿ ತಿನ್ನು ಯಾವ್ದು ಹೇಳಿದ್ದು ಇದು ಬೇಕಾ ವಾಫಲ್ ತಗೋ ನೋಡು ಫೋಟೋ ತೆಗೆದು ನೋಡ ಆ ಕಡೆ ಚೆನ್ನಾಗೈತೆ ನೀ ತಿಂದು ಮತ್ತೆ ಆ ಮಾಡು ಕೊಡು ಸ್ವಲ್ಪ ಕೊಡು ಸ್ವಲ್ಪ ಕೊಡು ತಿನ್ಸೆ ಸ್ವಲ್ಪ ಕೊಡೆ ಯೋಚನೆ ಮಾಡ್ತಿದ್ದಾಳೆ ಸ್ವಲ್ಪ ಕೊಡೆ ಅತ್ತೆ ಮಾವ ಮ್ಯಾಚಿಂಗ್ ಕಾಣಿಸ್ತದೆ ಮ್ಯಾಚಿಂಗ್ ಡ್ರೆಸ್ ಸೊ ಬೆಳಿಗ್ಗೆನೆ ನಾವೇನು ಅನ್ಕೊಂಡ್ವಿ 8 ಗಂಟೆ ಹಂಗೆ ನಾವು ನೈಸ್ ರೋಡ್ ಹತ್ರ ಬಂದ್ವಲ್ಲ ಅಲ್ಲಿ ಕಿರಣ್ ಹೋಗಿದ್ರು ಕೇಕ್ ನೋಡ್ಕೊಂಬರೋಣ ಅಂತ ಅಲ್ಲಿ ಸಿಕ್ಕಿಲ್ಲ. ನಾವೇನು ಅನ್ಕೊಂಡ್ವಿ ಆನ್ ದ ವೇ ಬರ್ತಾ ಕಾರಲ್ಲೇ ಎಲ್ಲ ಕೇಕ್ ಕಟ್ ಮಾಡೋಣ ಅಂತ. ಮೈಸೂರಿಗೆ ಆ್ಯಕ್ಚುಲಿ ಬರೋದಿರಲಿಲ್ಲ ಕಿರಣ್ಗೆ. ಅದು ನೆಕ್ಸ್ಟ್ ಡೇನೇ ಚೆಕಪ್ ಇತ್ತು, ಕೈದೆಲ್ಲ ಸ್ವಲ್ಪ ಚೆಕ್ ಮಾಡಿಸ್ಬೇಕಿತ್ತು ಮತ್ತೆ. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಬೇಡ ಅಂದ್ಕೊಂಡ್ವಿ. ಸೊ ಐಡಿಯಾ ಇರಲಿಲ್ಲ. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಓಕೆ ಹೋಗ್ಬಿಟ್ಟು ಬರೋಣ, ಸಾಯಂಕಾಲ ಬಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು. ಅಲ್ಲೂ ಎಲ್ಲರೂ ಮಕ್ಕಳೆಲ್ಲ ಬಂದಿದ್ದಾರಲ್ಲ, ಏನೋ ಜೊತೆ ಅವಳಿಗೂ ಆಟ ಆಡ್ದಂಗೆ ಆಗುತ್ತೆ ಅಂತ. ಹಾಗೆ ಅತ್ತೆ ಬರ್ಡೇ ಗೊತ್ತು ಮತ್ತು ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಅಂತ ಮೈಸೂರಿಗೆ ಬಂದ್ವಿ. ಅತ್ತೆ ಅದೇ ಅಂತಂದ್ರೆ ಇವತ್ತು ಬರ್ಡೇ ತುಂಬ ಚೆನ್ನಾಗಾಯಿತು, ಎಲ್ಲರ ಜೊತೆ ಸೆಲೆಬ್ರೇಷನ್ ಆಯಿತು. ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ, ಚೆನ್ನಾಗಿತ್ತು ಬರ್ಡೇ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗೆ ನೋಡಿ ಇಷ್ಟು ದಿನ ವೆಯ್ಟ್ ಮಾಡಿ ಕೊನೆಗೂ ಒಂದು ದಿನ ಅಂತ ಇರುತ್ತೆ, ಏನಾಗಬೇಕು ಅದೇ ಆಗುತ್ತೆ. ಯಾರು ಏನಾಗುತ್ತೆ ಅದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ. ಸೊ ಅಷ್ಟೇ, ಏನಾಗುತ್ತೆ ಅದು ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ರೆ ಜೀವನ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಅದನ್ನೇ ನಂಬೋದು. ಹೋಗ್ಬೇಕು, ನಮ್ದೇ ಬರ್ತಡೇ ಅಂದ್ರೆ ಹೋಗ್ಬೇಕು. ಏನು ತಿನ್ಸ್ಕೊಂಡಾದ್ರೆ ಇನ್ನೂ ಇಲ್ಲ ಅಂತಾನೆ ಹೋಗಂತೀನಿ. ಅಯ್ಯೋ ನಿಂತ್ಕೊ ನೀನು, ನೀನ್ ನಿಂತ್ಕೊ. ಕಾಣಿಸ್ತೀಯಾ? ಅಯ್ಯೋ ನಾನು ಒಂದು ಬಿಸ್ಕೆಟ್ ಅಯ್ಯೋ ಅಯ್ಯಮ್ಮ ನೀನು ಆಡ್ಬೇಡ. ಏನಮ್ಮ ನೀನ್ ಕೇಕ್ ಬೇಕಾ? ಇಲ್ಲಿದ್ಯಾ? ಯಾರು ಮಾತಾಡ್ತಾ ಇರೋದು? ಎಷ್ಟು ಬಂದ್ರು ನೋಡಿ. ತಗೊಳ್ಳಿ ಅನ್ಬೇಕು, ತಗೊಳ್ಳಿ ಅಜ್ಜಿ ಅನ್ಬೇಕು. ಆಯ್ತು, ಎತ್ತುಕೊಂತಲ್ಲ ಈ ಮಜಾ ಬರೀ. ಆಮೇಲೆ ಈ ಕಡೆ ತಿರುಗ್ರಿ. ನೀನು ಕುತ್ಕೋ, ನೀನು ಕುತ್ಕೊಳ್ಳೆ ಮಾಡಿ. ಹಿಂಗ ಬಾ. ಅಪ್ಪ ನೋಡು, ಪಪ್ಪ ನೋಡು. ಅಮ್ಮ ಇಲ್ಲಿ ನೋಡಿಲ್ಲಿ ಸ್ವಲ್ಪ ತಿನ್ನಜ್ಜಿ. ಥ್ಯಾಂಕ್ ಯು ಬೇಬಿ. ಸೊ ಕೇಕ್ ಕಟ್ಟಿಂಗ್ ಆಯಿತು, ಬರ್ಡೇ ಸೆಲೆಬ್ರೇಷನ್ ಆಯಿತು, ಹಾಗೆ ಊಟ ಮಾಡ್ತಾ ಇದ್ದೀವಿ. ಅತ್ತೆ ನಾವು ಬರೋಸ್ಗೆ ಫ್ರೈಡ್ ರೈಸ್ ಮಾಡಿದ್ರು ಮತ್ತು ಪಾಯಸ ಕೂಡ ಮಾಡಿದ್ರು, ಶಾವಿಗೆ ಪಾಯಸ. ಊಟ ತುಂಬ ಚೆನ್ನಾಗಿತ್ತು. ಆದರೆ ನಿಶ್ಚಿತ್ ಮಿಸ್ಸಿಂಗ್ ಆಗಿಬಿಟ್ಟಿದ್ದು, ನಿಶ್ಚಿತ್ ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹೌದಾ, ಟೀಟು ಅನ್ನು ಮಾತಾಡುತ್ತಾ ನೋಡು. ಅದಲ್ಲ ಅನ್ಸುತ್ತೆ ಟೀಟು, ಇದು ಅನ್ಸುತ್ತೆ. ಅದ ಇದೇನು ಮಾತಾಡಿಲ್ಲ ಅದು. ಅಯ್ಯಮ್ಮ ಇನ್ನೊಂದ್ಸರಿ ಟೀಟು ಅಂತಿದೆ ನೋಡು. ಹೇಳು ನೋಡು, ಟೀಟು ಅಂತು. ಕರಿ ಇವಾಗ. ಟೀಟು ಟೀಟು ಹೇಳು. ನೀನು ಹೇಳಿದ್ರೆ ಹೇಳುತ್ತೆ. ನೀನು ಟೀಟು ಅಂತ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಟೀಟು.
ಅದು ನಾವು ಮಾತಾಡ್ಸಿದ್ರೆ ಮಾತಾಡಲ್ವಂತೆ ನೋಡಿ, ಹೆಂಗೆ ಕೋಪ ಮಾಡ್ಕೊಂಡಿದೆ. ನೀನು ಮಾತಾಡಿದ್ರೆ ಮಾತಾಡತ್ತಂತೆ. ನಿಂಗೆ ಅದ್ರೊಳಗಡೆ ಇರೋದು ಮಾತಾಡೋದು, ಅದ್ರೊಳಗಡೆ ಇರೋದು ಮಾತಾಡೋದಂತೆ. ಅದು ಮಲ್ಕೊಂಡಿದೆ, ಆಮೇಲೆ ಬರೋಣ ಬಾ. ಅದ್ರೊಳಗಡೆ ಒಂದಿದೆಯಲ್ಲ, ಅದು ಆಚೆ ಬಂದ್ಮೇಲೆ ಮಾತಾಡ್ಸೋಣ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲರೂ ಒಂದು ರೌಂಡ್ ಮಲ್ಕೊಂಡಿದ್ರೆ ಈಯನ ಮಾತ್ರ ನಿದ್ದೆ ಬರಲ್ಲ ಅವಳಿಗೆ. ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗಿದ್ದಾಳೆ. ಧನುಷ್ ಮಾಮ ಅಂದ್ಕೊಂಡು ಅವ್ರ ಜೊತೆ ಆಟ ಆಡ್ತಿದ್ದಾಳೆ. ಸ್ಟಾರ್ಟಿಂಗ್ ಹೋಗಿಲ್ಲ, ಆಮೇಲೆ ಅಭ್ಯಾಸ ಆಗ್ಬಿಟ್ಟು ಅದೆಲ್ಲ ಆಟ ಆಡ್ಕೊಂಡಿರ್ತಾಳೆ. ಸೊ ನಾವೆಲ್ಲ ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ. ಬೆಳಿಗ್ಗೆ ಬೇಗ ಇದ್ದದಕ್ಕೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ನಾನು ಕಿರಣ್ ಇಬ್ಬರು ಮಲ್ಕೊಬಿಟ್ಟಿದ್ವಿ. ಈಯನ ಅಂತೂ ಮಲ್ಕೊಂಡಿಲ್ಲ, ಅದು ಮಾತ್ರ ಗೊತ್ತು. ಸ್ವಲ್ಪ ಬೇಗನೆ ಬಿಟ್ವಿ. 6 o'clockಗೆಲ್ಲ ಸಾಯಂಕಾಲ ಬಿಟ್ಬಿಟ್ವಿ. ಕರೆಕ್ಟ್ ಒಂದು 9-10 ಗಂಟೆಗೆಲ್ಲ ಮನೆ ಸೇರ್ಕೊಬಿಡ್ತೀವಿ ಅಂತ. ಸೊ ಹಾಗೆ ಆನ್ ದ ವೇ ಹೋಗ್ತಾ ಊಟ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಬೇಗ ಓಡ್ತಾ ಇದೀವಿ. ಅಲ್ಲಿ ಊಟಕ್ಕೆ ಬಂದಿದ್ದೀವಿ. ಮ್ಯಾಚ್ ನಡೀತಾ ಇದೆ. ಫುಲ್ ಸೌಂಡ್ ಬರ್ತಾ ಇದೆ ಒಳಗಡೆ. ಮೋಸ್ಟ್ಲಿ ಮೇಲೆ ಅಲ್ಲಿ ಸ್ಕ್ರೀನಲ್ಲೆಲ್ಲ ಹಾಕಿರ್ಬೇಕಂತ ಕಾಣುತ್ತೆ. ಹುಳ ನೋಡಿ ಎಷ್ಟಿದಾವೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅತ್ತೆ ಮಾವ ಅಲ್ಲೇ ಮೆಟ್ರೋ ಇತ್ತಲ್ಲ, ಅಲ್ಲಿದ್ದ ಮನೆಗೆ ಹೋದ್ರು. ಆ್ಯಕ್ಚುಲಿ ಅವ್ರು ಬರ್ತಾ ಇದ್ರು, ಬಟ್ ಇನ್ನೊಂದು 2-3 ದಿನದಲ್ಲಿ ಮದುವೆ ಇದೆ, ಊರ ಕಡೆ ಎಲ್ಲ ಹೋಗೋಕ್ಕಿದೆ ಅಂತ. ಸೊ ಹೋದ್ರು. ಬಂದ್ರು ಮತ್ತೆ 2 ದಿನ ಇದ್ದಂಗೆ ಆಗಲ್ಲ, ಮತ್ತೆ ರಿಟರ್ನ್ ಹೋಗ್ಬೇಕಂತ. ರಿಟರ್ನ್ ಹೋಗ್ತಾ RCB ಮ್ಯಾಚ್ ಇತ್ತು ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚ್ ಮಾತ್ರ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.